ಸಂತೋಷವಾಗಿ ಇರೋದಕ್ಕೆ ಬೇಕಾಗಿರುವುದು ಆಸ್ತಿ, ಅಂತಸ್ತು, ಬಂಗಲೆ, ಒಡವೆ ಅಲ್ಲ. ನಿನಗೆ ನಾನು ಇದ್ದೇನೆ ಎಂದು ಹೇಳುವಂತಹ ಒಂದು ಮನಸ್ಸಿದ್ದರೆ ನಿನ್ನ ಜೀವನದಲ್ಲಿ ಸಂತೋಷವಾಗಿ ಇರ್ತೀಯ. ಆದ್ರೆ ಅಂತವರು ಯಾರು ನಿನಗೆ ಸಿಗ್ತಾರೆ? ಯಾವ ಆಸೆ ಇಟ್ಕೊಂಡು ಅವರಿಗಾಗಿ ಕಾಯ್ತಾ ಇದೀಯಾ? ಅಂತವರು ಇಲ್ಲಿ ಯಾರು ನಿನಗೆ ಪ್ರಾಣ ಕೊಡೋದಕ್ಕೆ ಮುಂದೆ ಬರೋದಿಲ್ಲ. ಒಂದು ವೇಳೆ ಬಂದ್ರೂ ಕೂಡ ಅವರ ಉಪಯೋಗಕ್ಕೆ ಮಾತ್ರ ಬರ್ತಾರೆ. ಅವರ ಕೆಲಸ ಮುಗಿದ ಮೇಲೆ ನಿನ್ನ ಬಿಟ್ಟು ಹೊರಟು ಹೋಗ್ತಾರೆ. ಇಷ್ಟವಿಲ್ಲದವರ ಪ್ರೀತಿ ಬೊಗಸೆಯಲ್ಲಿ ನೀರು ಹಿಡಿದಂತೆ. ನೀನು ಎಷ್ಟು ಜೋಪಾನವಾಗಿ ಹಿಡಿದರೂ ಆ ನೀರು ಜಾರಿ ಹೋಗುತ್ತೆ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿನೂ ಸರಿ ಅಲ್ಲ. ಅತಿಯಾದ ಭರವಸೆಯಂತೂ ಬೇಡವೇ ಬೇಡ. ಯಾಕಂದ್ರೆ ಈ ಅತಿ ಅನ್ನೋದೇ ಅತಿಯಾದ ನೋವು ಕೊಡುತ್ತೆ. ಈ ಮುಖವಾಡಗಳ ಜಗತ್ತಲ್ಲಿ ನಿಯತ್ತಾಗಿ ಇರಬೇಡ. ಇಲ್ಲಿ ನಿನಗೆ ಯಾವ ಬೆಲೆನೂ ಸಿಗಲ್ಲ. ಕೆಲವರಿಗೆ ನೀನು ನೆನಪಾಗುವುದು ಅವರಿಗೆ ಅಗತ್ಯ ಇದ್ದಾಗ ಮಾತ್ರ. ಇನ್ನೊಂದ್ ಮಾತು ಹೇಳ್ತೀನಿ ಕೇಳು. ಈ ಜೀವನ ನಿನ್ನದು. ಇಲ್ಲಿ ಬದುಕಬೇಕಾಗಿರುವುದು ನೀನು. ನಿನ್ನ ಹೊಟ್ಟೆ ಹಸಿವಾದಾಗ ಊಟ ಮಾಡಬೇಕಾಗಿರುವುದು ನೀನು. ನಿನ್ನ ಕಾಲಿಗೆ ಗಾಯವಾದಾಗ ನೋವಾಗುವುದು ನಿನಗೆ ಮಾತ್ರ. ಈ ಟೈಮ್ ಪಾಸ್ಗೋಸ್ಕರ ನಿನ್ನನ್ನ ಉಪಯೋಗಿಸಿಕೊಳ್ತಾರಲ್ಲ, ಅವರಿಗಲ್ಲ. ನನಗೆ ಯಾರೂ ಇಲ್ಲ ಎಂದು ಚಿಂತಿಸುವುದಕ್ಕಿಂತ ನನಗೆ ಯಾರೂ ಬೇಕಾಗಿಲ್ಲ ಎನ್ನುವ ಭ್ರಮೆಯಲ್ಲಿ ಬದುಕು. ನೀನು ಹೇಗೆ ಇರು, ಆದರೆ ನಿನ್ನ ವ್ಯಕ್ತಿತ್ವ ಮಾತ್ರ ಸಿಂಹದ ಗರ್ಜನೆಯಂತೆ ಇರಲಿ. ಯಾಕಂದರೆ ವ್ಯಕ್ತಿತ್ವ ತೋರದೇ ಇದ್ದರೂ ಆ ಗರ್ಜನೆ ಅದಾಗಿಯೇ ಗೋಚರಿಸುತ್ತದೆ. ಚಿಂತೆಗಳು ಪಕ್ಷಿಗಳು ಇದ್ದ ಹಾಗೆ. ನಿನ್ನ ತಲೆ ಮೇಲೆ ಆಡ್ತಾ ಇದ್ದರೂ ಪರವಾಗಿಲ್ಲ, ಆದರೆ ತಲೆ ಮೇಲೆ ಗೂಡು ಕಟ್ಕೊಳ್ಳೋದಕ್ಕೆ ಯಾವತ್ತೂ ಬಿಡಬಾರದು. ಬದುಕಿದಷ್ಟು ದಿನ ಇತರರಿಗೆ ಒಳ್ಳೆಯದು ಮಾಡು. ನೀನು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ಕೋಪಿಸಿಕೊಳ್ಳಬೇಡ. ಬದಲಾಗಿ ಸಂತೋಷ ಪಡು. ಯಾಕಂದ್ರೆ ಆ ದೇವರು ನಿನಗೆ ಆಸೆ ಪಟ್ಟಿದ್ದಕ್ಕಿಂತ ಸುಂದರವಾದ ಜೀವನವನ್ನು ಕೊಡುವುದಕ್ಕೆ ಯೋಚಿಸ್ತಾ ಇರ್ತಾನೆ. ಒಂದ್ ಮಾತು ಹೇಳ್ತೀನಿ, ಒಳ್ಳೆ ಸಮಯ ಬಂದಾಗ ಕೆಟ್ಟ ದಿನಗಳ ಅಬ್ಬರ ಜೋರಾಗಿ ಇರುತ್ತೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತೆ. ಕೊನೆಗೆ ನಿರೀಕ್ಷೆಯನ್ನು ಮೀರಿದ ಸುಖವನ್ನ ತಂದು ಕೊಡುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಬಾಯ್.